ತುಮಕೂರಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಜೆಡಿಎಸ್ ಬಂಡಾಯ ಶಾಸಕ ಜಮೀರ್ ಅಹಮದ್ ಇಂದು ಮಾಜಿ ಶಾಸಕ ನಿಂಗಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ತುಮಕೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿಂಗಪ್ಪಗೆ ಬೆಂಬಲ ನೀಡುವುದಕ್ಕೆ ಅಹಮದ್ ಭೇಟಿ ನೀಡಿದ್ರು. ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಸೋಲಿಸುವ ಉದ್ದೇಶದಿಂದ ನಿಂಗಪ್ಪ ಅವರಿಗೆ ಬೆಂಬಲ ನೀಡುವುದಕ್ಕೆ ಬಂದಿದ್ದೇನೆ ಅಂತ ಜಮೀರ್ ತಿಳಿಸಿದ್ರು. ಅಲ್ಲದೆ ಡಿಸೆಂಬರ್ನಲ್ಲಿ ಜೆಡಿಎಸ್ನ 7 ಬಂಡಾಯ ಶಾಸಕರು ಕಾಂಗ್ರೆಸ್ ಸೇರಲಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. ಈಗಾಗಲೇ ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ನಡೆಸಿದ್ದು ಅವರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂತ ಜಮೀರ್ ತಿಳಿಸಿದ್ರು. ನಾನು ಈ ಪಕ್ಷದಲ್ಲಿದ್ದೆ, ನಾವು ಪಕ್ಷ ಬಿಡಬೇಡ ಅಂತ ಇದ್ವಿ. ಯಾವಾಗ ದೇವೇಗೌಡರು ಕುಮಾರಸ್ವಾಮಿ ಬೇಡವೇ ಅಂತ ತೀರ್ಮಾನ ಮಾಡೋದಾದ್ಮೇಲೆ ನಮ್ಮ ತೀರ್ಮಾನ ನಾವು ತಗೊಳ್ಳೇಬೇಕಾಗ್ತದೆ. ನಾವಂತೂ ಕೋಮುವಾದಿ ಪಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲ್ಲ, ಕಾಂಗ್ರೆಸ್ ತಾನೇ ಹೋಗಬೇಕು. ಮುಂಚೆನೇ ಅದೇ ಹೇಳ್ಕೊಂಡು ಬರ್ತಾರೆ. ನಾನು ಖಂಡಿತ 100% ಕಾಂಗ್ರೆಸ್ಗೆ ಹೋಗ್ಬೇಕು. ಈಗ ಅಫಿಷಿಯಲಿ ಸೇರ್ಸೋಕ್ಕಾಗಲ್ಲ. ಇನ್ನು 1-2 ತಿಂಗಳಾದಮೇಲೆ ನವಂಬರ್ ಎಂಡಿಂಗು ಇಲ್ಲ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಾವು ಸೇರ್ತೀವಿ ಅಫಿಷಿಯಲ್. ನಾವು 7 ಜನ. ಇಲ್ಲ, ಯಾರಿಲ್ಲ. ಎಲ್ಲ ನಾವು 7 ಜನನು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. 7 ಜನನು ಸೇರ್ಸ್ಕೊಳಕ್ಕೆ ಒಪ್ಕೊಂಡಿದ್ದಾರೆ. ನಾನು ನೇರವಾಗಿ ರಾಹುಲ್ ಗಾಂಧಿ ಜೊತೆ ಮಾತಾಡೋದು, ಮುಖ್ಯಮಂತ್ರಿಗಳ ಜೊತೆ, ಮಾನ್ಯ ಪರಮೇಶ್ವರ್ ಜೊತೆ, ಮತ್ತು ರಾಹುಲ್ ಗಾಂಧಿಯವ್ರ ಜೊತೆ. ರಾಹುಲ್ ಗಾಂಧಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ಯಾವಾಗ ನಾನು ರಾಜ್ಯಸಭಾ ಚುನಾವಣೆಯಲ್ಲಿ, ಆವಾಗಲೇ ಮಾತಾಡಿದ್ದೀನಿ ನಾನು.